ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ 1.5 kg ಬಾಂಗಡೆ ಮೀನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಉಪ್ಪು, ಖಾರ, ಹುಳಿ, ಲಿಂಬೆಹಣ್ಣು ಹಾಕಿ ಇಟ್ಕೊಂಡಿದ್ದೀನಿ ರೀ. ಇವತ್ತು ಒಂದು ಒಳ್ಳೆಯದೊಂದು ಮಲ್ನಾಡು ಮೀನು ಸಾಂಬಾರು, ಅಂದರೆ ಗರಂ ಮಸಾಲ ಇರಲಾರ್ದೇ ಇವತ್ತು ಒಂದು ಮೀನು ಸಾಂಬಾರು ತುಂಬ ಈಸಿ ಸುಲಭವಾದಂತಹ ವಿಧಾನದಲ್ಲಿ ಮಾಡೋಣ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಇಲ್ಲಿ ನಾವು ಬಾಣಲೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ನೋಡ್ರಿ. ಇವಾಗ ಇಲ್ಲಿ ಬಾಣಲೆ ಬಿಸಿ ಆದಾಗೇ ನಾವು ಒಂದು 1/4 ಚಮಚದಷ್ಟು ಮೆಂತ್ಯ ಹಾಕೊಳ್ಳೋಣ. ಮೆಂತ್ಯ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಮ್ಮದು ಸ್ವಲ್ಪ ಮೆಂತ್ಯ ಸಿಡಿತಾ ಇದ್ದಾಗೆ ಸ್ವಲ್ಪನೇ ನಾವು ಬ್ಯಾಡಿಗೆ ಸ್ವಲ್ಪನೇ ಬಳ್ಳಿ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಹಾಕ್ಕೊಂಡಿದ್ದೇವೆ ರೀ. ಇದನ್ನು ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ. ಅಂತೀರಿ ಬೇಡ ತಗೊಳ್ರಿ. ಸ್ವಲ್ಪನೇ ನಾವು ಇದನ್ನು ಬಿಸಿ ಮಾಡ್ಕೊಂಡಾಗಿದೆ, ಇದನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ನೋಡಿರಿ, ಇದಕ್ಕೆ ನಾನು ಸ್ವಲ್ಪನೇ ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕಿದ್ದೀನಿ. ಇದನ್ನು ಸ್ವಲ್ಪನೇ ಬಿಸಿ ಮಾಡ್ಕೋಬೇಕಾಗುತ್ತೆ ರೀ. ಇವಾಗ ನಮ್ಮದು ಬಿಸಿ ಆಗಿದೆ ರೀ. ಇವಾಗ ಒಂದು ಕಟ್ಟಿಗೆ ಹಾಕೋತಾ ಇದ್ದೇನೆ. ಇವಾಗ 1-2 ಟೇಬಲ್ ಸ್ಪೂನು ಆಯಿಲ್ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇವೆ ರೀ. ಇದಕ್ಕೆ ನೋಡಿರಿ, ಇವಾಗ ನಾವು ಮೀಡಿಯಮ್ ಸೈಜಿಂದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇವೆ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ರೀ ಇದರ ಒಟ್ಟಿಗೆ. ಇವಾಗ ಇದಕ್ಕೆ ನೋಡಿರಿ, ನಾವು 1.5 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೋತಾ ಇದ್ದೇವೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಾನು ಬಾಂಗಡೆ ಮೀನು ತೊಗೊಂಡಿನಿ, ಯಾವ ಮೀನಾದರೂ ಆಗುತ್ತೆ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪನೇ 1/4 ಟೇಬಲ್ ಸ್ಪೂನು, ಇದಕ್ಕೆ ಇದೇ ಒಂದು ಟೇಸ್ಟು ಕೊಡ್ತದ್ರಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸಿ ಮಾಡೋಣ. ಇವಾಗ ಇದಕ್ಕೆ ನೋಡಿರಿ, ಹುಳಿ ಟೊಮೆಟೊನ ಹಾಕ್ತಾಯಿದ್ದೀವಿ. ಇದನ್ನು ಹಾಕಿಬಿಟ್ಟು ಸ್ವಲ್ಪನೇ ಇದನ್ನು ಬಾಡಿಸ್ಕೊಳ್ಳೋಣ. ಟೊಮೆಟೊ ಇದು ಹಾಕಪ್ಲಿದ್ರೆ ಹಾಕ್ಬೋದು, ಇಲ್ಲಾಂದರೆ ಆಪ್ಷನ್ನು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದಕ್ಕೆ ನೋಡಿರಿ ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ ಒಂದು 1/2 ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿರಿ ಶುಂಠಿ, ಬೆಳ್ಳುಳ್ಳಿ, 1 ಗೆಡ್ಡೆ, ಒಂದು ಸ್ವಲ್ಪನೇ ಶುಂಠಿ, ಇದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ನೋಡಿರಿ, ನಾವು 1 ಕಾಯಿ ಹೋಳನ್ನು, ಅಂದರೆ 1 ತೆಂಗಿನಕಾಯಿನಲ್ಲಿ ಅರ್ಧ ಕಾಯಿ ಹೋಳನ್ನು ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಇದು ಹಾಕೊಂಡ್ಮೇಲೆ ನಾವು ಸ್ವಲ್ಪನೇ ಮಿಕ್ಸ್ ಮಾಡಿ ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ, ಇದನ್ನು ಹಾಕ್ಕೋತಾ ಇದ್ದೇನೆ. ಇವಾಗ ಇದಕ್ಕೆ ನೋಡಿರಿ, ನಾವು ಫ್ರೈ ಮಾಡ್ಕೊಂಡಿರೋಂತಹ ಮಸಾಲವನ್ನು ಹಾಕ್ಕೋತಾ ಇದ್ದೀವಿ. ಇದನ್ನು ಇವಾಗ ನಾವೆಲ್ಲ ಹಾಕ್ಕೊಂಡಿದ್ದೇವೆ, ಇದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ. ಇಲ್ಲಿ ನಾವು ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೇವೆ. ಇದನ್ನು ಒಂದು ಸ್ವಲ್ಪನೇ ಇದು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬಾಣಲಿಗೆ ಆಯಿಲನ್ನು ಹಾಕ್ಕೊಂಡಿದ್ದೇವೆ, ಸ್ವಲ್ಪನೇ ಇಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೇನೆ. ನಮ್ಮದು ಇದು ನಾನೀಗ ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ನಮ್ಮದು ಈರುಳ್ಳಿ ಕೆಂಪಗಾಗಿದೆ ರೀ. ನಾನಿವಾಗ ಹುಣಸೆ ರಸ ಏನು ಮಾಡ್ಕೊಂಡಿದ್ದೆ ನೋಡಿರಿ, ಆ ಹುಣಸೆ ರಸವನ್ನು ಹಾಕೋತಾ ಇದ್ದೇನೆ. ಅಂದರೆ ಇದು ಒಗ್ಗರಣೆಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾವು ಸ್ವಲ್ಪ ಹುಣಸೆ ಹಣ್ಣನ್ನು ಎಲ್ಲವನ್ನು 1-2 ಸತಿ ಹಿಂಡ್ಕೊಂಡು ಹಾಕ್ಬಿಟ್ಟಿದ್ದೀನಿ ನೋಡಿರಿ. ಇದು ಸ್ವಲ್ಪ ಕುದಿ ಬರಬೇಕು. ಇವಾಗ ನೋಡ್ಬೋದು ರೀ, ಚೆನ್ನಾಗಿ ಕುದಿ ಬರ್ತಾಯಿದೆ. ನಾವು ರುಬ್ಕೊಂಡಿರೋಂಥ ಮಸಾಲವನ್ನು ಹಾಕ್ಕೊಳ್ಳೋಣ. ಇವಾಗ ಇದರ ಮಸಾಲವನ್ನು ಸ್ವಲ್ಪ ಇದರೊಳಗೆ ನಾವು 1-2-3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ರೀ. ನಾವು ಸ್ವಲ್ಪ ಬ್ಯಾಡಿಗೆ ಮತ್ತು ಬಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೆವು. ನೀವು ಬೇಕಿದ್ದರೆ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೋಬೋದು. ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ. ಇದನ್ನು ಚೆನ್ನಾಗಿ ಈ ಥರನೇ ತಿರುಗಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ನಾವು ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಲಿಕ್ಕೆ ಇಟ್ಕೊಂಡ್ವಿ ನೋಡಿರಿ.
ಇದನ್ನು ಸ್ವಲ್ಪನೇ ಕಲರ್ಗೋಸ್ಕರನೇ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ, ಅಂದರೆ 1 ಟೇಬಲ್ ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೊಂದು 5 ನಿಮಿಷಗಳ ಕಾಲ ಬೆಂದರೆ ಸಾಕು ನಮಗೆ. ನಮ್ಮದು ನೋಡ್ಬೋದು ರೀ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ, ಒಂದು 5 ನಿಮಿಷ ಆಗಿದೆ. ಇವಾಗ ನಾವು ಇಟ್ಕೊಂಡಿರುವಂಥ ಮೀನು ಫಸ್ಟಿಗೆ ಇವು ತಲೆಗಳನ್ನು ಹಾಕ್ಕೊಂಡು, ಅಂದರೆ ಒಂಚೂರು ಬೇಯುತ್ತೆ ಅಂತ. ಇವಾಗ ಮೀನು ತಲೆಯನ್ನು ಹಾಕಿದ್ದೀನಿ ರೀ. ಸ್ವಲ್ಪನೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬಾಂಗಡೆ ಮೀನು ಬೇಯೋದಕ್ಕೆ ತುಂಬ ಟೈಮ್ ಆಗಲ್ಲ, ಒಂದು 3ರಿಂದ 4 ನಿಮಿಷ ಆದರೆ ಸಾಕು. ಈಗೆಲ್ಲ ಹಾಕೋತಾ ಇದ್ದೇನೆ. ಇವಾಗ ನಾವು ಎಲ್ಲ ಮೀನನ್ನು ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಸ್ವಲ್ಪನೇ ನಮಗಿದು ಬೇಯಬೇಕು. ಇವಾಗ ಸ್ವಲ್ಪನೇ ನಾವು ಇದನ್ನು ಮುಚ್ಚಿ ಇದನ್ನು ಒಂದು 4 ನಿಮಿಷ ಬೇಯಿಸಿದ್ರೆ ಸಾಕು. ನಮ್ಮದು ನೋಡೋಣ. ನಮ್ಮದು ನೋಡ್ಬೋದು ನೀವು, ಇದು ಚೆನ್ನಾಗಿ ಕುದೀತಾ ಇದೆ. ಒಂದು 5 ನಿಮಿಷ ಆಗಿದೆ. ನಾವೀಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು ನಮ್ಮದು ಆಯಿಲೆಲ್ಲ ಬಿಟ್ಕೊಂಡಿದೆ ಮೀನು ಸಾರಲ್ಲಿ. ಇವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೇವೆ ರೀ. ಇದನ್ನು ಮುಚ್ಚಿಸ್ತಾ ಇದ್ದೀನಿ. ಇವಾಗ ನೋಡ್ಬೋದು ನಮ್ಮದು ಮೀನು ಸಾರು ರೆಡಿಯಾಗಿದೆ. ನಾವಲ್ಲಿ ಕಡುಬು, ಅಂದರೆ ಅಕ್ಕಿದ ರವೆ ಕಡುಬು ಬರುತ್ತೆ ನೋಡ್ರಿ, ಅದನ್ನು ಮಾಡ್ಕೊಂಡಿದ್ದೇವೆ. ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ, ಹಾಗಾಗಿ ಇದನ್ನು ಇದರೊಟ್ಟಿಗೆ ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಮಾಡುವಂಥದ್ದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.